ಹಾಯ್ ಎವ್ರಿವನ್, ಅನ್ನ ಜೊತೆಗೆ ಆಗ್ಲಿ ಇಡ್ಲಿಗೆ ಆಗ್ಲಿ ಸಖತ್ ಟೇಸ್ಟಿಯಾದ ತರಕಾರಿ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಶುವಲ್ ಆಗಿ ತರಕಾರಿ ಸಾಂಬಾರ್ಗೆ ಕಾಯಿ ರುಬ್ಬಿ ಹಾಕಿ ಮಾಡ್ತೀವಿ. ಆದ್ರೆ ಇವತ್ತು ನಾನು ಕಾಯಿ ರುಬ್ಬಿ ಹಾಕ್ದೇನೆ ಸಾಂಬಾರ್ ಪುಡಿ ಹಾಕಿ ಮಾಡುವಂತ ಸಾಂಬಾರ್ನ ತೋರಿಸ್ತಾ ಇದ್ದೀನಿ. ಈ ಸಾಂಬಾರ್ ಅಂತೂ ಎಷ್ಟು ಬೇಗ ತಯಾರಾಗತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಹೊಸದಾಗಿ ಅಡ್ಗೆ ಕಲಿತಾ ಇರೋರು ಹಾಗೂ ಬ್ಯಾಚುಲರ್ಸ್ಗಳು ಕೂಡ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಅಷ್ಟು ಸಿಂಪಲ್ ಆಗಿದೆ ಈ ಸಾಂಬಾರ್ ರೆಸಿಪಿ. ಈ ಸಾಂಬಾರ್ ಮಾಡಲಿಕ್ಕೆ ಮೊದಲಿಗೆ ಬೇಳೆ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಕುಕ್ಕರ್ಗೆ 1 ಕಪ್ ಅಷ್ಟು ತೊಗರಿ ಬೇಳೆ ಹಾಕಿ 2 ರಿಂದ 3 ಸಲ ತೊಳ್ಕೊಳ್ಬೇಕು. ಈ ಸಾಂಬಾರ್ಗೆ ಕಾಯಿ ರುಬ್ಬಿ ಹಾಕದೆ ಇರೋದ್ರಿಂದ ಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗತ್ತೆ. ಬೇಳೆ ತೊಳ್ಕೊಂಡ್ಮೇಲೆ ಇದಕ್ಕೆ ಬೇಳೆ ಬೇಯೋದಕ್ಕೆ ಬೇಕಾದಷ್ಟು ನೀರು ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಇಂಗು ಈಗಲೇ ಹಾಕಿದ್ರೆ ಸಾಂಬಾರ್ ಟೇಸ್ಟು ಇರುತ್ತೆ, ಒಳ್ಳೆ ಘಮನೂ ಇರುತ್ತೆ. ಹಾಗೆ 1/2 ಟೀ ಸ್ಪೂನ್ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ 3 ರಿಂದ 4 ವಿಷಲ್ ಕೂಗಿಸಿ ಬೇಳೆನ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ಬೇಳೆ ಬೇಯೋ ಅಷ್ಟರಲ್ಲಿ ಒಂದು ಕಡಾಯಿಯಲ್ಲಿ 2 ರಿಂದ 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ 2 ದೊಡ್ಡ ಈರುಳ್ಳಿನ ಈ ರೀತಿ ದಪ್ಪ ಕ್ಯೂಬ್ ಸೈಜ್ ನಲ್ಲಿ ಕಟ್ ಮಾಡಿ ಪ್ರತಿ ಲೇಯರ್ನ ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ಕರಿಬೇವು ಮತ್ತೆ ತುಂಡು ಮಾಡ್ಕೊಂಡ 2 ಒಣಮೆಣಸು ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಆಕ್ಚುಲಿ ಸಾಂಬಾರ್ ಈರುಳ್ಳಿ ಅಂತಾನೆ ಸಿಗತ್ತೆ, ಅದು ಹಾಕಿದ್ರೆ ಸಾಂಬಾರ್ ಟೇಸ್ಟ್ ಇನ್ನೂ ಚೆನ್ನಾಗಿರತ್ತೆ. ಅದು ಸಿಗ್ಲಿಲ್ಲ ಅಂತ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ ಈರುಳ್ಳಿ ಸಿಕ್ಕಿದ್ರೆ ಅದನ್ನೇ ಹಾಕೊಳ್ಬೋದು. ಈರುಳ್ಳಿ ಇಷ್ಟು ಫ್ರೈ ಆದ್ಮೇಲೆ ದಪ್ಪ ಹೆಚ್ಕೊಂಡ 3 ಹಣ್ಣು ಟೊಮ್ಯಾಟೊ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊನ ಬೇಳೆ ಬೇಯಿಸ್ಕೊಳ್ಬೇಕಾದ್ರೂ ಹಾಕೊಳ್ಬೋದು, ಆದ್ರೆ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ. ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಸಾಫ್ಟ್ ಆಯ್ತು ಅಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, 2 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿಯಲ್ಲೇ ಖಾರ ಕೊತ್ತಂಬರಿ ಪುಡಿ ಇದ್ರು ಮತ್ತೆ 1/2 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1/2 ಟೀ ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಿಮಗೆ ಬೇಕಾದ ತರಕಾರಿಗಳನ್ನ ಹಾಕೊಳ್ಬಹುದು. ನಾನಿಲ್ಲಿ ನುಗ್ಗೆಕಾಯಿ, ಕ್ಯಾರೆಟ್, ಬೀನ್ಸ್ ಮತ್ತೆ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ತರಕಾರಿ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ತರಕಾರಿ ಎಲ್ಲ ಅರ್ಧ ಬೇಯೋ ತನಕ 4 ರಿಂದ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. 5 ನಿಮಿಷದ ನಂತರ ತರಕಾರಿ ಎಲ್ಲ ಅರ್ಧ ಬೆಂದಿರತ್ತೆ. ಇದಕ್ಕೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ ಬೇಳೆನ ಮಸ್ತು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರಿನ ಅವಶ್ಯಕತೆ ಇದ್ರೆ ನೀರನ್ನ ಸೇರಿಸ್ಕೊಳ್ಬಹುದು. ಈ ಸಾಂಬಾರ್ ತುಂಬಾ ಗಟ್ಟಿನೂ ಇಲ್ಲದೆ ತುಂಬಾ ತೆಳುವಾಗೂ ಇಲ್ಲದೆ ಇದ್ರೆ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಈಗ ತರಕಾರಿ ಫುಲ್ ಬೆಂದು ಸಾಂಬಾರ್ ಚೆನ್ನಾಗಿ ಕುದಿಯೋ ತನಕ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಈಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ. ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಾಂಬಾರ್ ಇಡ್ಲಿಗೂ ಚೆನ್ನಾಗಿರತ್ತೆ, ಅನ್ನ ತುಪ್ಪದ ಜೊತೆಗೂ ಚೆನ್ನಾಗಿರತ್ತೆ. ನೆಂಚ್ಕೊಳಕ್ಕೆ ಬರೀ ಉಪ್ಪಿನಕಾಯಿ ಇಲ್ಲ ಹಪ್ಪಳ ಇದ್ರೆ ಸಾಕು ಅನ್ನೋಷ್ಟು ಟೇಸ್ಟು. ಖಂಡಿತ ನೀವು ಮನೆಯಲ್ಲಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುವಂತ ಸಾಂಬಾರ್ ಇದು. ಈಗ ತುಂಬಾನೇ ರುಚಿಯಾದ ತರಕಾರಿ ಸಾಂಬಾರ್ ರೆಡಿಯಾಗಿದೆ. ಯಾವಾಗ್ಲೂ ಕಾಯಿ ರುಬ್ಬಿ ಹಾಕಿ ಮಾಡೋ ಸಾಂಬಾರ್ ತಿಂದು ಬೇಜಾರಾದಾಗ ಅವಾಗ ಈ ರೀತಿ ಸಾಂಬಾರ್ ಪುಡಿ ಹಾಕಿ ಮಾಡೋ ಸಾಂಬಾರ್ನ ಮಾಡ್ಕೋಬಹುದು. ದಿಢೀರಾಗಿ ತಯಾರಾಗತ್ತೆ. ಈ ತರಕಾರಿ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಇದೇ ರೀತಿ ಸಾಂಬಾರ್ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.